ನಮಸ್ಕಾರ. ಇವತ್ತು ನನ್ನ ಡಬ್ಬಿ ಡೈರೆಕ್ಟ್ ನಮ್ಮದು ಊರು ಹುಡುಗನ ಬಲ್ಯಕ್ಕೆ ಬಂದಿತ್ತು. ದುಕಾನಕ್ಕೆ ಡೈರೆಕ್ಟ್ ಅವ್ನ ದುಕಾನಕ್ಕೆ ಒಯ್ದಿದ್ದ. ಮತ್ತು ಅಲ್ಲಿ ಹೋಗಿ ಡಬ್ಬಿ ತೊಗೊಂಡು ಬಂದ. ಗ್ರಿಲ್ ಮಷಿನ್ ತರ್ಲಿಕ್ಕೆ ನಮ್ಮ ದೋಸ್ತನ ಕಡೆ ಹೊಂಟಿದ್ದೆ. ಇವರು ಸುರೇಶ್ ಚಪ್ಪಳಿಗೆ ಡೆಕೋರೇಷನ್ದು ಕೆಲಸ ಮಾಡ್ತಾರೆ. ಚಲೋ ಮಾಡ್ತಾರೆ ಕೆಲಸ, ಡೆಕೋರೇಷನ್ ಕೆಲಸ. ರೇಟ್ ಭೀ ಏಕ್ದಮ್ ಯೋಗ್ಯ ತೊಗೋತಾರೆ. ಕೆಲಸ ಟೈಮ್ ಟು ಟೈಮ್ ಮಾಡ್ತಾರೆ ಇವರು. ಡೆಕೋರೇಷನ್ ಮಾಲಕರು ಇವರು. ಇವ್ರದ್ದು ತಳವಳ್ದಾಗ ಒಂದು ಶಾಖೆ ಅದ, ಮತ್ತು ಇಲ್ಲಿ ಹತ್ತು ರಸ್ತೆ ಸೋಲಾಪುರದಾಗ ಒಂದು ಶಾಖೆ ಅದ. ಇವರು ಮೊಬೈಲ್ ಪ್ರಿಂಟ, ಡೆಕೋರೇಷನ್ ಇವು ಕೆಲಸ ಚಲೋ ಮಾಡ್ತಾರೆ. ಮೊಬೈಲ್ ರಿಪೇರಿ ಇವೆಲ್ಲ ಕಲಾಕಾರ, ಒಟ್ಟು ಏಕ್ದಮ್ ಕಲಾಕಾರ, ಭಾರಿ ಮನುಷ್ಯ. ಇಲ್ಲಿ ಹತ್ತು ರಸ್ತೆ ನಿಮ್ಗೆ ಯಾರಿಗೆ ಡೆಕೋರೇಷನ್ದು ಆರ್ಡರ್ ಮಾಡೋದಿತ್ತು, ಇವ್ರ ನಂಬರ್ ಬೇಕಾಗಿತ್ತಂದ್ರೆ ನನಗೆ ಮೆಸೇಜ್ ಮಾಡಿರಿ. ವಾಟ್ಸಪ್ ಇಲ್ಲಾಂದ್ರೆ ಯೂಟ್ಯೂಬ್ ಮೇಲೆ ಕಮೆಂಟ್ ಹೊಡ್ರಿ, ಅಲ್ಲಿ ಇವ್ರ ನಂಬರ್ ಕೊಡ್ತೇನೆ ನಿಮ್ಗೆ. ಡೆಕೋರೇಷನ್ ಏಕ್ ನಂಬರ್ ಮಾಡ್ತಾರೆ. ಮತ್ತು ಇವ್ರದ್ದು ಇನ್ಸ್ಟಾ ಮೇಲೆ ಐ ಡಿ ಅದ, ಸೋಲಾಪುರ್ ಇವೆಂಟ್ ಅಂತಂದು. ಆ ಐ ಡಿ ಫಾಲೋ ಅಪ್ ಮಾಡಿರಿ. ಅಂದ್ರೆ ಅವ್ರು ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾರೆ ಎಲ್ಲ ವೀಡಿಯೋ ಮಾಡಿಬಿಡ್ತಿರ್ತಾರೆ ಇನ್ಸ್ಟಾ ಮೇಲೆ, ಯೂಟ್ಯೂಬ್ ಮೇಲೆ. ಆ ವಿಡಿಯೋ ನೋಡಿ ನೀವು ಇವ್ರಿಗೆ ಆರ್ಡರ್ ಕೊಡಿಸಕ್ಕಿಸ್ತೀರಿ ನೀವು. ಈಗ ನಮ್ಮ ಗುಡಿಗೆ ಬಂದವಪ್ಪ. ಗ್ರಿಲ್ ಮಷಿನ್ ತೊಗೊಂಡು ಗುಡಿಗೆ ಬಂದು ಗುಡಿ ರೂಮ್ ಚಾವಿ ತರದ ರೂಮ್ನಾಗ ಅರ್ಬಿ ಅಮೆಜಾನ್ ಮೇಲಿಂದು ಅರ್ಬಿ ಒಣಗಿಸೋದು. ಅವು ಎರಡು ಇದು ತಂದಿದ್ದೆ. ಅದು ಅರ್ಬಿ ವಾಷಿಂಗ್ ಮಿಷಿನ್ದಾಗ ಹಾಕೋದು ಒಳಗೆ ಹೊರಗೆ ಒಣಗಿಸೋದಂದ್ರೆ ಅದು ನಾಯಿಗಳು ಬಂದು ಇದು ಮಾಡ್ತಾವೆ ತಂದೆ ಅರ್ಬಿಗೆ ತಂದೆ. ಅದು ಇದು ಒಳಗೆ ರೂಮ್ನಾಗೆ ಇದಾಗಬೇಕಂತಂದೆ ರೂಮ್ನಾಗೆ ಇದು ಮಾಡೋದು. ಗ್ರಿಲ್ ಮೆಷಿನ್ ಹೊಡೆದು ಅದು ಅರ್ಬಿ ಒಣಗಿಸೋದು. ಮತ್ತು ಹಂಗೆ ಅರ್ಬಿ ಕುಂದ್ರಿಸ್ದೆ. ಇದು ಕುಂದ್ರಿಸೋದಾಗ ಮತ್ತು ಹೊಳ್ಳಿ ಆಫೀಸ್ಗೆ ಹೋಗೋ ಸಲ ಹೊಂಟು ನೋಡಿ. ಚಹಾ ಕುಡಿಯೋದಾಗ ಮತ್ತು ಆಫೀಸ್ಗೆ ಹೊಂಟು ಅರ್ಬಿ ಹೊಡ್ಯಾಕದು. ಮತ್ತು ರೀ ಅರ್ಬಿ ಇಡೋದು. ಹಂಗಾರ ಬಂಗಾರ ಇಡೋದ ಹುಕ್ಕಾಯಿ. ಹಂಗಾರಿ ಹಾಕಿರಿ ಅರ್ಬಿ ಸಿಕ್ಸವು. ಈಗ ನೋಡ್ರಿ ಯುಗಂಧರ ಹಾಸ್ಪಿಟಲ್ ಬಂದ ನೋಡ್ರಿ, ಯುಗಂಧರ ಹಾಸ್ಪಿಟಲ್. ಬಾಬಾ ನೋಡ್ರಿ ಒಟ್ಟಿಗೆ ರೋಡ ಎಂಥದ್ದು ಅಣಿಗ್ಯಾದ ನೋಡ್ರಿ. 4 ವೀಲರ 2 ವೀಲರ ವಜ್ಜ ಆಗಟ್ಟು ಬರ್ತಾವ ನೋಡ್ರಿ. ಎಷ್ಟು ವಜ್ಜ ಆಗ್ತಾವ ರೋಡ. ಎಲ್ಲಕ್ಕೆ ಹೆಚ್ಚ ಮಂಗಲ ಕಾರ್ಯಾಲಯ ಭೀ ಇದೇ ಸೈಡ್ ಅವ್ರಿ. ಸಿದ್ದೇಶ್ವರ ಆಲಿ ಕಿಂवा ರಕ್ಮಾಬಾಯಿ ಹತ್ತೂರಿ ಆಲಿ, ಸಿದ್ದವ ಮಂಗಲ ಕಾರ್ಯಾಲಯ ಆಲಿ, ಎಲ್ಲ ಡೆಕೋರೇಷನ್ ಭೀ ಎಲ್ಲ ಇದೇ ಏರಿಯಾಕರ್ರಿ. ಇವತ್ತು ಆಲ್ಮೇಲಿಂತ ಇವರು ಭೇಟಿ ಆಲಿಗೆ ಬಂದಿರೋ ನನಗೆ. ಆಫೀಸ್ ಬಂದ್ ಮಾಡ್ದೆ. 7:30 ಆಗಿತ್ತು. ಆಫೀಸ್ ಬಂದ್ ಮಾಡಿ ಮನೆಗೆ ಹೊಂಟೀನಿ. ಇವತ್ತು ನಮ್ಮ ದೋಸ್ತಗೆ ಊಟ ಮಾಡೋದಿತ್ತು ಹೊರಗೆ ಹೋಟೆಲ್ದಾಗ. ಬಾ ತಂದು ಹೇಳಿದರು. ಸಂದೀಪ್ ಇವ್ರ ಹೆಸರು. ಒಟ್ಟು ಮಂತ್ರಾಲಯಕ್ಕೆ ಹೋಗಿ ಊಟ ವ್ಯವಸ್ಥಿತ ಪ್ಯೂರ್ ವೆಜ್ ಅದ ಇಲ್ಲಿ. ಊಟ ಚಲೋ ಸಿಗ್ತದೆ ಇಲ್ಲಿ. ಊಟ ಭಾರಿ ಆಯಿತು. ಊಟಗನ ಮನೆಗೆ ಹೊಂಟವು. ಮತ್ತು ಮನೆಗೆ ಹೊಂಟು
ಇದು ಮಶಾನ್ ಭೂಮಿ ಅದ. ಕ್ರಿಶ್ಚಿಯನ್ ಮಂದಿರದಲ್ಲಿ ಸಂಗಮೇಶ್ವರ ಕಾಲೇಜ್ ಇದು. 7 ರಸ್ತಾ ಇಲ್ಲಿ ಸಂಗಮೇಶ್ವರ ಕಾಲೇಜ್ ಇದು. ಇಲ್ಲಿ ಸಂದೀಪ ಐಸ್ ಕ್ರೀಮ್ ತೋಲಗತ್ತರು. ಜರ ನೈಟ್ ವಾಕ್ ಮಾಡ್ಬೇಕಂತಂದು ನಮ್ಮ ದೋಸ್ತ ಈ ಕಡೆ ತಿರ್ಗಾಡ್ಲಿಕ್ಕೆ ಬಂದವು. ಈ ಕಡೆ ಆಸರಾ ಚೌಕ್ ಬಲ್ಲಿ ಸ್ವಾಮಿ ಸಮರ್ಥ ಗುಡಿ ಅದ, ಅಲ್ಲಿ ಬಂದು ಇದು ಲ್ಯಾಬ್ ಫಿಮೇಲ್ ಡಾಗಿ ಅದ. ನಮ್ಮ ಬೆಲ್ಲಕ್ಕೆ ಲ್ಯಾಬ್ ಫಿಮೇಲ್ ಅದ, ಅದು ವೈಟ್ ಅದ, ಇದು ಬ್ಲ್ಯಾಕ್ ಅದ. ಇಲ್ಲೇ ಕಾಲನಿದಂದೆ ಪಾರಂದು ಇದು. ಸುಮ್ಮನೆ ನಾವು ನೋಡ್ಲಿಕ್ತಿದ್ದೆವು. ಅಂದರೆ ಏಸು ವರ್ಷದಿಂದ ಏನದ ಕೇಳಗಿತ್ತಿತ್ತು. ಅದಕ್ಕೆ ಡಾಗಿದು ಮಾಲಕ ಡಾಗಿ ಅದು ಲ್ಯಾಬ್ ಮಾಲಕ ಬಿಟ್ಟು ಹೋಗ್ತಿತ್ತು ನೋಡ್ರಿ. ಅವನ ಬಲ್ಯಕ್ಕೆ ನಿಂದಿರ್ತಿತ್ತು. ಅದ್ರ ಸಂದವ ಅದಕ್ಕೆ ರಸ್ಸಿ ಬಿ ಚೈನ್ ಬಿ ಕಟ್ಟಿಲ್ಲ ನೋಡು. ಮಾಲಕನ ಬಲ್ಯಕ್ಕೆ ಮುಂದೆ ಕುಂದಿರ್ತದೆ. ಅವನು ಭಾಳ ರಾಟಿ ಅದು ಕಾಣಿಸ್ತದೆ ಅದಕ್ಕೆ. ಮತ್ತು ಈ ಆ ಡಾಗಿ ಮಾಲಕ್ ನೋಡ್ರಿ, ಧಾವಿ ಅನ್ನುವ ಡಾಗಿ ಒಂದೇ ಅದು. ದಿನಾನು ಈ ಕಡೆ ತಿರ್ಗಾಡ್ಲಿಕ್ಕೆ ಬರ್ತೇವೆ ರಾತ್ರಿ. ಇವತ್ತೇ ಗಂಟು ಬಿದ್ದಿದ್ದವ. ನಮ್ಮ ಮೇಜರ್ ಎಟ್ಟಿವಿದ್ದಿ, ಎಸ್ನೆತ್ತಿದ್ದಿ, ಯಾವ್ದು ಸಾಲಿಗಿದ್ದಿ ಎಲ್ಲ ಕೇಳಗಿತ್ತಿದ್ರು ಅವ್ರಿಗೆ. ನಮ್ಮ ಮೇಜರ್ ಭಾಳ ಚೌಕಶ್ ಮಾಡ್ತಾರೆ ಇವರು. ಮೇಜರ್ ಅಂದರು ನಮ್ಮ ದೋಸ್ತೆ. ಮೇಜರ್ ಅಂದರು ವಜನ್ ನೋಡಮ್ಮ ಇವತ್ತ ತಂದು ವಜನ್ ನೋಡ್ದವು. ಮೇಜರ್ದು ವಜನ್ 82 ತಕ್ಕ ಇತ್ತಪ್ಪ. ಮೇಜರ್ದಾಗ ನಂದು ವಜನ್ ಇಟ್ಟು ನೋಡ್ಬೇಕಂದು ನಂದು ವಜನ್ ನೋಡ್ದೆ 70 ಅದ.